ಎಲ್ಲರಿಗೂ ನಮಸ್ಕಾರ. ಜಸ್ವಿ ಚಾನೆಲ್ಗೆ ಸ್ವಾಗತ. ಅವರೆಕಾಯಿ ಮತ್ತೆ ಕುಂಬಳಕಾಯಿ ಬಳಸ್ಕೊಂಡು ಪಲ್ಯ ಮಾಡೋದನ್ನ ಲಾಸ್ಟ್ ವಿಡಿಯೋದಲ್ಲಿ ನೋಡಿದ್ವಿ. ಅದ್ ಪಲ್ಯ ಮಾಡಿದ್ಮೇಲೆ ಅದರಿಂದ ಉಳಿದಿರುವಂತ ನೀರನ್ನ ಬಳಸ್ಕೊಂಡು ಹೇಗೆ ಸಾಂಬಾರ್ ಮಾಡೋದು ಅಂತ ಈ ದಿನ ತಿಳ್ಕೊಳ್ಳೋಣ. ಬೇಕಾಗಿರುವಂತ ಸಾಮಗ್ರಿಗಳನ್ನ ನಾನು ಇಲ್ಲಿ ನಿಮ್ಗೆ ತೋರಿಸ್ತಾ ಇದ್ದೀನಿ. ಹಸಿ ಅವರೆಕಾಳು ಮತ್ತು ಸಿಹಿ ಕುಂಬಳಕಾಯಿ ಎರಡನ್ನೂ ಬೇಯೋದಕ್ಕೆ ಉಪಯೋಗಿಸಿದಂತ ನೀರನ್ನ ನಾನು ಇಲ್ಲಿ ಶೇಖರಣೆ ಮಾಡಿ ಇಟ್ಕೊಂಡಿದ್ದೀನಿ. 1 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ, ಚೂರ್ ಸಾಸಿವೆ, ಚೂರ್ ಜೀರಿಗೆ, ಸಣ್ಣ ಸೈಜ್ 1 ಟೊಮ್ಯಾಟೊ, 2 ಟೇಬಲ್ ಸ್ಪೂನ್ ಆಗುವಷ್ಟು ತೆಂಗಿನಕಾಯಿ, ಇಂಗು, ಕರಿಬೇವಿನ ಸೊಪ್ಪು, 2 ಪೀಸ್ ಮೆಣಸಿನಕಾಯಿ, ಈರುಳ್ಳಿ ಮೀಡಿಯಂ ಗಿಂತ ಸ್ವಲ್ಪ ದೊಡ್ಡ ಸೈಜ್ ಈರುಳ್ಳಿನ ಸ್ಲೈಸ್ ಮಾಡಿ ಇಟ್ಕೊಂಡಿದೀನಿ. ಉಪ್ಪು ಇಫ್ ರಿಕ್ವೈರ್ಡ್ ಇದ್ರೆ ಮಾತ್ರ. ಈ ನೀರಲ್ಲಿ ಆಲ್ರೆಡಿ ನಾವು ಕಾಳು ಬೇಯಿಸೋದಕ್ಕೆ ಉಪ್ಪು ಹಾಕೊಂಡಿರ್ತೀವಿ. ಸೊ ಈ ನೀರಲ್ಲಿ ಇರುವಂತ ಉಪ್ಪನ್ನ ನೋಡ್ಕೊಂಡು ನಾವು ಉಪ್ಪು ಹಾಕೋಬೇಕು, ಬೇಕು ಅಂದ್ರೆ ಮಾತ್ರ. ಬೆಲ್ಲ, ಹುಣಸೆ ಹಣ್ಣು ನೋಡಿ ನಾನು ಚೂರು ಹುಣಸೆ ಹಣ್ಣನ್ನ ನೆನ್ಸಿಟ್ಕೊಂಡಿದೀನಿ. ಹುಣಸೆ ಹಣ್ಣನ್ನ ಕಿವುಚಿ ನೀರು ಉಗಿಸ್ಕೊತಿದೀನಿ. 1 ಟೇಬಲ್ ಸ್ಪೂನ್ ಆಗುವಷ್ಟು ಹುರುಗಡ್ಲೆ ಪುಡಿ, 1 ಟೇಬಲ್ ಸ್ಪೂನ್ ಖಾರದ ಪುಡಿ. ಇಷ್ಟನ್ನ ಉಪಯೋಗಿಸ್ಕೊಂಡು ನಾವೀಗ ಸಿಂಪಲ್ ಆಗಿ ಸಾಂಬಾರ್ ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋಣ. ನಾನಿಲ್ಲಿ ಬಾಣಲಿ ಬಿಸಿ ಇಟ್ಕೊಂಡಿದ್ದೀನಿ. ಬಾಣಲಿಗೆ 1 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕೋತಾ ಇದ್ದೀನಿ. ಎಣ್ಣೆ ಬಿಸಿ ಹಾಕ್ಬೇಕು. ಎಣ್ಣೆ ಬಿಸಿ ಆದ ನಂತರ ಸಾಸಿವೆ, ಈಗ ನಾವು ಇದಕ್ಕೆ ಜೀರಿಗೆ ಹಾಕೋತಾ ಇದ್ದೀನಿ. ಈರುಳ್ಳಿ, ಕರಿಬೇವಿನ ಸೊಪ್ಪು, ಮೆಣಸಿನಕಾಯಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಈರುಳ್ಳಿ ಸ್ವಲ್ಪ ಮೆತ್ತಿಗೆ ಹಾಕಬೇಕು. ಟೊಮೆಟೊ ಹಾಕೋತಾ ಇದ್ದೀನಿ. ಟೊಮೆಟೊನು ಕೂಡ ಕಂಪ್ಲೀಟ್ ಆಗಿ ಬೆಂದು ಮೆತ್ತಿಗೆ ಹಾಕಬೇಕು. ಅಲ್ಲಿ ತನಕ ನಾವು ಇದನ್ನ ಹೀಗೆ ಫ್ರೈ ಮಾಡ್ಕೋಬೇಕು. ಈ ಟೈಮಲ್ಲಿ ಬೇಕಂದ್ರೆ ನಾವು ಚಿಕ್ಕ ಉಪ್ಪು ಹಾಕೋಣ. ನಾನು 2 ಕಾಳು ಆಗುವಷ್ಟು ಉಪ್ಪು ಹಾಕೋತಾ ಇದ್ದೀನಿ. ನೋಡಿ ಇವಾಗ 2 ನಿಮಿಷ ಆಗಿದೆ. ನಾನಿವಾಗ ಬೇಯಿಸೋದಕ್ಕೆ ಯೂಸ್ ಮಾಡಿರುವಂತಹ ನೀರು ಏನು ಇಟ್ಕೊಂಡಿದ್ವಿ ಆ ನೀರನ್ನ ಇದಕ್ಕೆ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಚೆನ್ನಾಗಿ ಟೊಮೆಟೊ, ಈರುಳ್ಳಿ ಎರಡೂ ಬೇಯಬೇಕು. ಇವಾಗ ಟೊಮೆಟೊ ಮತ್ತೆ ಈರುಳ್ಳಿ ಎರಡೂ ನೀರಲ್ಲಿ ಒಂದು 3 ನಿಮಿಷ ಬೆಂದಿದೆ. ನೋಡಿ ಕರೆಕ್ಟಾಗಿ 1 ಸ್ಪೂನ್ ಆಗುವಷ್ಟು ಖಾರದ ಪುಡಿನ ನಾನಿಲ್ಲಿ ಯೂಸ್ ಮಾಡ್ತಾ ಇದ್ದೀನಿ. ಗಂಟು ಆಗದೆ ಇರೋ ರೀತಿ ನೀಟಾಗಿ ಮಿಕ್ಸ್ ಮಾಡಬೇಕು. ಅದು ಚೆನ್ನಾಗಿ ಕುದಿ ಬರಬೇಕು. 1 ದೊಡ್ಡ ಟೇಬಲ್ ಸ್ಪೂನ್ ಆಗುವಷ್ಟು ಖಾರದ ಪುಡಿನ ನಾನಿಲ್ಲಿ ಯೂಸ್ ಮಾಡ್ಕೊಂಡಿದ್ದೀನಿ. ಈಗ ಇದು 2 ನಿಮಿಷ ಕುದ್ದಾಗಿದೆ. ಇದಕ್ಕೆ ನಾನು ಹುಣಸೆ ರಸನ ಹಾಕೋತಾ ಇದ್ದೀನಿ. ನಾವು ಆಲ್ರೆಡಿ ಟೊಮೆಟೊನು ಕೂಡ ಯೂಸ್ ಮಾಡಿದೀವಿ. ಸೊ ಹುಣಸೆ ರಸ ಸ್ವಲ್ಪನೇ ಸ್ವಲ್ಪ ಆದ್ರೆ ಸಾಕು. ಇದನ್ನು ಕೂಡ ಚೆನ್ನಾಗಿ ಕುದಿ ಬರಬೇಕು. ಕುಂಬಳಕಾಯಿ ಸಪ್ಪೆ ಸಪ್ಪೆ ಅಂತ ಅನ್ನಿಸ್ತಾ ಇತ್ತು. ಸೊ ಅದಕ್ಕೋಸ್ಕರ ನಾನಿಲ್ಲಿ ಬೆಲ್ಲನೂ ಕೂಡ ಹಾಕೋತಾ ಇದ್ದೀನಿ. ನೋಡಿ ಒಂದ್ ಸ್ವಲ್ಪನೇ ಸ್ವಲ್ಪ ಚಿಕ್ಕ ಪೀಸ್ ಆಗುವಷ್ಟು ಬೆಲ್ಲ, ಜೊತೆಗೆ ತೆಂಗಿನಕಾಯಿ ಆಪ್ಷನಲ್ಲು, ಬೇಕಂದ್ರೆ ಹಾಕೊಳ್ಳಿ. ನಿಮ್ಗೆ ಇಷ್ಟ ಇಲ್ಲ ಅಂತಂದ್ರೆ ಬೇಕಾದ್ರೆ ನೀವು ಅದನ್ನ ಸ್ಕಿಪ್ ಮಾಡ್ಬೋದು. ಬಟ್ ರುಚಿ ಹೆಚ್ಚು ಮಾಡುತ್ತೆ ಅನ್ನೋ ಕಾರಣಕ್ಕೆ ನಾವೆಲ್ಲಾ ಅಡುಗೆಗೂ ಆಲ್ಮೋಸ್ಟ್ ತೆಂಗಿನಕಾಯಿನ ಯೂಸ್ ಮಾಡಿರ್ತೀವಿ. ಕೊನೆಯದಾಗಿ ನಾನು ಇಟ್ಕೊಂಡಿರುವಂತ ಹುರುಗಡ್ಲೆ, ಹಸಿ ಹುರುಗಡ್ಲೆ, ಮಾಮೂಲಿ ನಾವು ಮನೇಲಿ ಏನು ಹುರುಗಡ್ಲೆ ಯೂಸ್ ಮಾಡ್ತೀವಿ ಅದನ್ನೇ ರೋಸ್ಟ್ ಮಾಡಿಲ್ಲ, ಅದನ್ನ ಪುಡಿ ಮಾಡಿ ಇಟ್ಕೊಂಡಿರೋದು. ಇದಕ್ಕೆ ಸ್ವಲ್ಪ ನೀರು ಆಡ್ ಮಾಡ್ಕೊಂಡು ಮಿಕ್ಸ್ ಮಾಡಬೇಕು. ಲಂಪ್ಸ್ ಇಲ್ಲರೋ ರೀತಿ ಮಿಕ್ಸ್ ಮಾಡಿ ಹಾಕಬೇಕು. ನೋಡಿ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನ ನಾನು ಇವಾಗ ಹಾಕೋತಾ ಇದ್ದೀನಿ. ಕೊನೆಯದಾಗಿ ಉಪ್ಪನ್ನ ಮಾತ್ರ ಹಾಕಬೇಕು. ನಾವು ಆಲ್ರೆಡಿ ನೀರಲ್ಲಿ ಉಪ್ಪಿದೆ, ಒಗ್ಗರಣೆಗೆ ಉಪ್ಪು ಹಾಕಿದೀವಿ. ಅದರಿಂದ ಟೇಸ್ಟ್ ನೋಡ್ಕೊಳ್ಳೋಣ. ಮಪ್ಪಿಯಾಗಿದೆ, ಸೊ ಅದಕ್ಕೋಸ್ಕರ ನಾನು ಸ್ವಲ್ಪ ಉಪ್ಪು ಹಾಕ್ತಿದ್ದೀನಿ. ಇಷ್ಟು ಉಪ್ಪು ಹಾಕೋತಾ ಇದ್ದೀನಿ. 1 ಸ್ಮಾಲ್ ಸ್ಪೂನ್ ಅಲ್ಲಿ ಆಗೋಷ್ಟು ಉಪ್ಪು ಹಾಕೊಂಡ್ರೆ ಸಾಕು. ಸೊ ಕನ್ಸಿಸ್ಟೆನ್ಸಿ ನೋಡ್ಕೊಂಡು ನೀವು ಬೇಕಂದ್ರೆ ನೀರ್ ಆಡ್ ಮಾಡ್ಕೊಳ್ಳಿ. ಗಟ್ಟಿಯಾಗಬೇಕು ಅಂತಂದ್ರೆ ಗಟ್ಟಿಯಾಗಿ ಮಾಡ್ಕೋಬಹುದು, ತೆಳುವಾಗಬೇಕು ಅಂದ್ರೆ ತೆಳುವಾಗಿ ಮಾಡ್ಕೋಬಹುದು. ಸೊ ಕಿಚಡಿಗೆ ನಾನು ಸಿಹಿ ಚಟ್ನಿ ಅಥವಾ ಕಾಯಿ ತೊಗೆ ಅಂತ ಏನ್ ಹೇಳ್ತೀವಿ ಅದನ್ನ ತೋರಿಸಿದ್ದೀನಿ. ಕೆಲವ್ರಿಗೆ ಸ್ವೀಟಲ್ಲಿ ತಿನ್ನೋದಕ್ಕೆ ಇಷ್ಟ ಆಗಲ್ಲ ಅಂತಂದ್ರೆ ಈ ತರ ಸಾಂಬಾರ್ ಮಾಡ್ಕೊಂಡು ಕೂಡ ಅದನ್ನ ಟೇಸ್ಟ್ ಮಾಡ್ತಾರೆ. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ. ಇನ್ನ ಯಾರೆಲ್ಲ ಜಸ್ವಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ, ಬೆಲ್ ಐಕನ್ ಪ್ರೆಸ್ ಮಾಡಿ. ಸೊ ದಟ್ ನಿಮಗೆ ಹೊಸ ವಿಡಿಯೋಗಳ ಬಗ್ಗೆ ನೋಟಿಫಿಕೇಶನ್ ಬರ್ತಾ ಇರುತ್ತೆ. ನಿಮ್ಗೆ ಯಾವ್ದಾದ್ರು ರೆಸಿಪಿ ಇಷ್ಟ ಆಗಿದೆ ಅಂತಂದ್ರೆ ಲೈಕ್ ಮಾಡಿ, ಮತ್ತೆ ನೀವು ಟ್ರೈ ಮಾಡಿದಾಗ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಇವಾಗ 5 ನಿಮಿಷ ಕೂತಿದೆ, ನಾನು ಆಫ್ ಮಾಡಿದ್ದೀನಿ. ಇವಾಗ ಬಿಸಿ ಬಿಸಿ ಆಗಿರುವಂತಹ ಹಸಿ ಅವರೆಕಾಳು ಮತ್ತೆ ಸಿಹಿ ಕುಂಬಳಕಾಯಿ ಸಾಂಬಾರ್ ರೆಡಿ ಇದೆ. ಅನ್ನದ ಜೊತೆಗೂ ತಿನ್ಬೋದು, ಕಿಚಡಿ ಜೊತೆಗೂ ತುಂಬಾ ಚೆನ್ನಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ. ಎಷ್ಟು ಕಲರ್ಫುಲ್ ಆಗಿ ಕಾಣಿಸ್ತಾ ಇದೆ. ಟ್ರೈ ಮಾಡಿ ನನಗೆ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ.